ಫಾರೆಸ್ಟ್ ಗುರುವಾರ ದಿನಾಂಕ 27/8/2026. ವಿಷಯ ಚೆಸ್. ರಸಪ್ರಶ್ನೆ. ಚೆಸ್ ಆಟವು ಮೂಲತಃ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು? ಚೆಸ್ ಆಟ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತ್ತು? ಹೇಳಪ್ಪ ಕುಂಬಾರ. ಯಾವ ದೇಶ? ಭಾರತ. ಚೆಸ್ ಬೋರ್ಡ್ ನಲ್ಲಿ ಒಟ್ಟು ಎಷ್ಟು ಚೌಕಗಳಿರುತ್ತವೆ? ತಪ್ಪು. ಸರಿಯಾದ ಉತ್ತರ. ಆಟದ ಆರಂಭದಲ್ಲಿ ಪ್ರತಿ ಆಟಗಾರನ ಬಳಿ ಇರುವ ಕಾಯಿಗಳ ಒಟ್ಟು ಸಂಖ್ಯೆ ಎಷ್ಟು? ಒಬ್ಬ ಆಟಗಾರನಲ್ಲಿ ಎಷ್ಟು ಕಾಯಿನ್ಗಳು ಇರ್ತಾ ಇದಾವೆ ಚೆಸ್ ಆಡುವಾಗ? 16 ಕಾಯಿಗಳು. ಚೆಸ್ ಬೋರ್ಡ್ನಲ್ಲಿ ಅತಿ ಹೆಚ್ಚು ಮೌಲ್ಯವಿರುವ ಮತ್ತು ಅತ್ಯಂತ ಪ್ರಮುಖವಾದ ಆಟದ ಕಾಯಿ ಯಾವುದು? ಸರಿಯಾದ ಉತ್ತರ. ಚೆಸ್ ಬೋರ್ಡ್ನಲ್ಲಿ ಅತಿ ಶಕ್ತಿಶಾಲಿ ಮತ್ತು ಹೆಚ್ಚು ದೂರ ಚಲಿಸಬಲ್ಲ ಕಾಯಿ ಯಾವುದು? ಸರಿಯಾದ ಉತ್ತರ. ಚೆಸ್ ಆಟದಲ್ಲಿ ಕುದುರೆ ಕಾಯಿಯು ಯಾವ ಆಕಾರದಲ್ಲಿ ಚಲಿಸುತ್ತದೆ? ಕುದುರೆ ಯಾವ ಆಕಾರದಲ್ಲಿ ಚಲಿಸುತ್ತೆ? ಹೇಳಪ್ಪ. ಎಲ್. ಸರಿಯಾದ ಉತ್ತರ. ಚೆಸ್ ಆಟದಲ್ಲಿ ಸೈನಿಕನು ಯಾವ ದಿಕ್ಕಿನಲ್ಲಿ ದಾಳಿ ಮಾಡುತ್ತಾನೆ? ಸೈನಿಕ ದಾಳಿ ಮಾಡೋದು. ಕೇವಲ ತಪ್ಪು. ಹಂಗಿರಲ್ಲ ಅದು. ತಪ್ಪು. ಕೇವಲ ಮೂಲೆಗೆ ಒಂದು ಮನೆ ಮುಂದಕ್ಕೆ ಹೊಡೆಯುತ್ತಾನೆ. ಚೆಸ್ ಆಟದಲ್ಲಿ ರಾಜನಿಗೆ ಅಪಾಯ ಬಂದಿದೆ ಎಂದು ಎಚ್ಚರಿಸುವುದನ್ನು ಏನೆಂದು ಕರೆಯುತ್ತಾರೆ? ರಾಜನಿಗೆ ಅಪಾಯ ಬಂದಿದೆ ಅಂತ ಹೇಳೋದು ಏನಂತ ಕರೀತಾರೆ ಅದಕ್ಕೆ? ಸರಿಯಾದ ಉತ್ತರ. ರಾಜನಿಗೆ ಬಂದ ಚೆಕ್ ಅನ್ನು ತಲುಪಿಸಲು ಯಾವುದೇ ದಾರಿಯಲ್ಲಿಲ್ಲದೆ ಆಟ ಮುಗಿಸುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಆಟ ಮುಗಿಸುವ ಸ್ಥಿತಿ. ದಾರಿ ಇಲ್ಲದೆ ಆಟ ಮುಗಿಸ್ತಾರಲ್ಲ ಅದಕ್ಕೇನಂತಾರೆ? ಚೆಕ್ ಮತ್ತು ಮೇಟ್. ಚೆಸ್ ಆಟ ಆಡುವುದರಿಂದ ನಮ್ಮ ಮೆದುಳಿಗೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ದೊರೆಯುವ ಪ್ರಮುಖ ಪ್ರಯೋಜನವೇನು? ಏಕಾಗ್ರತೆ, ಸ್ಮರಣೆ. ಚೆಸ್ ಆಟದಲ್ಲಿ ರಾಜ ಮತ್ತು ಆನೆ ಒಂದೇ ಬಾರಿಗೆ ತಮ್ಮ ಸ್ಥಾನ ಬದಲಾಯಿಸುವ ವಿಶೇಷ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಕ್ಯಾಸ್ಲಿಂಗ್. ಸೈನಿಕನು ಬೋರ್ಡನ್ನು ಕೊನೆಯ ಸಾಲಿಗೆ ತಲುಪಿದಾಗ ಅದನ್ನು ಇಷ್ಟವಾದ ಬೇರೆ ಕಾಯಿಯನ್ನು ರಾಣಿ ಹೊರತುಪಡಿಸಿ ಇತ್ಯಾದಿ ಬದಲಾಯಿಸಿಕೊಳ್ಳುವ ನಿಯಮವನ್ನು ಏನೆಂದು ಕರೆಯುತ್ತಾರೆ? ಪ್ರಮೋಷನ್. ಚೆಸ್ ಆಟದಲ್ಲಿ ಮೊದಲ ಚಲನೆಯನ್ನು ಯಾವ ಬಣ್ಣದ ಕಾಯಿಗಳ ಆಟಗಾರರು ಮಾಡುತ್ತಾರೆ? ಬಿಳಿ ಕಾಯಿಗಳು. ಚೆಸ್ ಆಟವು ಮಕ್ಕಳಲ್ಲಿ ಶಾಲಾ ಶಿಕ್ಷಣದಲ್ಲಿ ಯಾವ ವಿಷಯಕ್ಕೆ ಹೆಚ್ಚು ಸಹಕಾರಿಯಾಗಿದೆ? ಯಾವ ವಿಷಯಕ್ಕೆ ಹೆಚ್ಚು ಸಹಕಾರಿ ಇದೆ ಚೆಸ್ ಆಟ ಆಡೋದ್ರಿಂದ? ಗಣಿತ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ. ಚೆಸ್ ಆಟದಲ್ಲಿ ಆನೆ ಯಾವ ದಿಕ್ಕುಗಳಲ್ಲಿ ಚಲಿಸುತ್ತದೆ? ಚೆಸ್ ಆಟದಲ್ಲಿ ಆನೆ ಹೇಗೆ ಚಲಿಸುತ್ತೆ? ಕೇವಲ ನೇರವಾಗಿ, ಅಡ್ಡ ಮತ್ತು ನಿಲುವು. ಚೇತನ ಚಟುವಟಿಕೆ ಚೆಸ್ ಆಟ ಮೆದುಳನ್ನು ಜಾಗೃತಿಗೊಳಿಸುವಂತಹ ಅಥವಾ ಆಲೋಚನಾ ಶಕ್ತಿಯನ್ನು ವೃದ್ಧಿಸುವಂತಹ ಸೃಜನಶೀಲತೆಯನ್ನು ಬೆಳೆಸುವಂತಹ ಆಟ ಚೆಸ್ ಆಟ. ಈ ಚೆಸ್ ಆಟದ ಕುರಿತು ಸಚೇತನ ಚಟುವಟಿಕೆಯನ್ನು ನಡೆಸಿಕೊಟ್ಟಿರುವಂತಹ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಈ ಚೆಸ್ ಆಟಕ್ಕೆ ಸಾಕಷ್ಟು ಇತಿಹಾಸ ಇದೆ. ಇದು ಮೂಲತಃ 7ನೇ ಶತಮಾನದಲ್ಲಿ ಚೆಸ್ ಆಟ ಪ್ರಾರಂಭವಾಯಿತು ಅಂತ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಇದು ಚೆಸ್ ಆಟವನ್ನು ಜಗತ್ತಿಗೆ ಪರಿಚಯಿಸಿದಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ನಮ್ಮ ಭಾರತ.
ನಮ್ಮ ದೇಶದವರು ಏನಪ್ಪ ಅಂತಂದರೆ ಈ ಚೆಸ್ ಆಟವನ್ನು ಜಗತ್ತಿಗೆ ಪರಿಚಯಿಸಿದರು. ಈ ಚೆಸ್ ಆಟದಲ್ಲಿ ಹೇಳಿದ್ರು ಏನಿದೆ, ಅಲ್ಲಿ ಮನೆಗಳು ಇರ್ತಾ ಇದ್ದಾವೆ, ಚೌಕ್ ಮನೆಗಳು ಇರ್ತಾ ಇದ್ದಾವೆ, 64 ಮನೆಗಳು. ಎಷ್ಟು? 64 ಮನೆಗಳು ಇರ್ತಾ ಇದ್ದಾವೆ. ಸೊ ಅದರಲ್ಲಿ ಇಬ್ಬರ ಆಟವನ್ನು ಆಡ್ತಾರೆ. ಒಬ್ಬರ ಹತ್ರ ಎಷ್ಟು ಕಾಯಿಗಳು ಇರ್ತಾ ಇದಾವಪ್ಪ ಅಂದ್ರೆ 16 ಕಾಯಿಗಳು ಇರ್ತಾ ಇದಾವೆ ಒಬ್ಬರ ಹತ್ರ, ಮತ್ತೊಬ್ಬರ ಹತ್ರ 16 ಕಾಯಿಗಳು. ಒಬ್ಬರ ಹತ್ರ ಬ್ಲ್ಯಾಕ್ ಇದ್ರೆ ಇನ್ನೊಬ್ಬರ ಹತ್ರ ವೈಟ್ ಇರ್ತಾವ. ಸೊ ಯಾರ ಆಟವನ್ನ ಮೊದಲು ಪ್ರಾರಂಭ ಮಾಡ್ಬೇಕಪ್ಪ ಅಂದ್ರೆ ವೈಟ್ ಕಾಯಿ ಯಾರ ಹತ್ರ ಇರ್ತಾ ಇದಾವಲ್ಲ, ಬಿಳಿ ಕಾಯಿ, ಅವ್ರ ಆಟವನ್ನ ಪ್ರಾರಂಭ ಮಾಡಬೇಕು. ಸರಿ, ಹಾಗಾದ್ರೆ ಯಾವ್ಯಾವ ಕಾಯಿಗಳು ಇರ್ತಾ ಇದಾವೆ? ಒಂದು ರಾಜ ಇರ್ತದೆ, 2 ಕಾಯಿ, ಅದು ಸೋಲ್ಜರ್ಸ್ ಅಂತೀವಲ್ಲ. ಸೊ ಅವು 8 ಇರ್ತಾವ. ಹಾಗಾದ್ರೆ 8 × 8 ಎಷ್ಟಾಯ್ತು? 16 ಕಾಯಿಗಳದು. ಇದರಲ್ಲಿ ಮುಖ್ಯವಾಗಿ ಈ 16 ಕಾಯಿಗಳಲ್ಲಿ ಮೊದಲು ಚಲಿಸೋರು ಯಾರಪ್ಪ ಅಂತಂದ್ರೆ, ಫಸ್ಟ್ ಚಲಿಸೋರು ಸೈನಿಕರು. ಫಸ್ಟ್ ಯಾವುದೇ ಯುದ್ಧ ಆಗಲಿ, ಯುದ್ಧ ಆಗ್ಬೇಕಂತ ಸಂದರ್ಭದಲ್ಲಿ ಫಸ್ಟ್ ಯಾರು ಹೋಗ್ತಾರೆ? ಸೈನಿಕರು ಹೋಗ್ತಾರಲ್ಲ, ಅದೇ ಆಟ ಇದರಲ್ಲಿ ಇದೆ. ಸೊ ಕೊನೆಗೆ ಏನಪ್ಪಾ ಅಂದ್ರೆ ರಾಜನಿಗೆ ಚೆಕ್ ಕೊಟ್ರೆ ರಾಜ ಮೂವ್ಮೆಂಟ್ ಆಗಂಗಿಲ್ಲ. ಯಾವಾಗ ವಿನ್ ಆಗ್ತಾರಪ್ಪ ಅಂದ್ರೆ ಚೆಕ್ಮೇಟ್ ಆದಾಗ ವಿನ್ ಆಗ್ತಾರೆ. ಚೆಕ್ಮೇಟ್ ಅಂದ್ರೆ ಯಾವುದೇ ಸ್ಥಾನದಲ್ಲಿ ಅಲ್ಲಾಡದಂತ ಸ್ಥಿತಿ ಚೆಕ್ಮೇಟ್ ಆಗುವುದು. ಅದಕ್ಕೋಸ್ಕರ ನಾವು ಈ ಎಲ್ಲ ಕಾಯಿಗಳಲ್ಲಿ ಮುಖ್ಯವಾಗಿ ಕಾಯ್ಬೇಕಾಗಿದ್ದು ಯಾರನ್ನಪ್ಪ ಅಂದ್ರೆ ರಾಜ ಮತ್ತು ರಾಣಿ, 2 ಮುಖ್ಯವಾಗಿ ಕಾಯ್ಬೇಕು. ಇವೆರಡನ್ನ ನಾವು ಸರಿಯಾಗಿ ಕಾಯ್ಬೇಕಾದ್ರೆ ಯಾವಗಳು ಕೆಲಸ ಮಾಡ್ತಾವಪ್ಪ ಅಂದ್ರೆ ಅಲ್ಲೇ ಪ್ರಮುಖವಾಗಿ ಕಾಲಾಳು, ಆನೆ, ಒಂಟೆ ಮತ್ತು ಕುದುರೆ. ಕುದುರೆ ಹೆಂಗ್ ಚಲಿಸ್ತದೆ ಅಂತ ಹೇಳಿದ್ರಲ್ಲ, ಹೆಂಗ್ ಚಲಿಸುತ್ತೆ? ಎಲ್ಲ ಆಕಾರದಲ್ಲಿ ಚಲಿಸುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಕಾಯಿನ್ಗಳು ಚಲಿಸ್ಬೇಕಾದ್ರೆ, ಕಾಯಿಗಳು ಚಲಿಸ್ಬೇಕಾದ್ರೆ ತನ್ನದೇ ಅಂತ ಒಂದು ನಿಯಮಗಳನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತದಪ್ಪ ಅಂದ್ರೆ ಅವು ಚಲಿಸ್ತಾವ. ಹೇಗೆ ಬೇಕಾದಾಗೆ ಚಲಿಸಕ್ ಬರಲ್ಲ. ಇವು ಆಟವನ್ನ ನಾವು ಆಡ್ಬೇಕಾಗಿತ್ತಪ್ಪ ಅಂದ್ರೆ ಆ ನಿಯಮಗಳನ್ನು ಗೊತ್ತು ಮಾಡ್ಕೊಂಡು ಆಟವನ್ನ ಆಡ್ಬೇಕು. ಈ ಆಟ ಆಡೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಹೇಳಿದ್ರು? ಸಮಸ್ಯೆ ಪರಿಹರಿಸುವಂತ ಕೌಶಲ ನಮಗೆ ದೊರೆಯುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗಣಿತಕ್ಕೆ ಬಹಳ ಅನುಕೂಲ ಅಂತ ಹೇಳಿದ್ರು. ಅದು ನಿಜ. ನಮ್ಮ ಸೃಜನಶೀಲ ಶಕ್ತಿ ಮತ್ತೆ ವೈಚಾರಿಕ ಶಕ್ತಿ, ಈ ವಿವೇಚನ ಶಕ್ತಿ ಬೆಳೆಸುವಂತಹದ್ದು ಒಂದು ಆಟ ಯಾವ್ದಪ್ಪ ಅಂತಂದ್ರೆ ಚೆಸ್. ಚೆಸ್ ಆಟದಲ್ಲಿ ನಿಧಾನವಾಗಿ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಆಡ್ಬೇಕಾದ್ರೆ ಅತ್ಯಂತ ಹೆಚ್ಚು ತಾಳ್ಮೆ ಇರ್ತದೆ. ಹೆಚ್ಚು ತಾಳ್ಮೆಯಿಂದ ಆಡುವಂತ ಆಟ ಈ ಚೆಸ್ಸು. ಆ ತಾಳ್ಮೆಯಲ್ಲಿ ಏನ್ ಮಾಡ್ತಾ ಇರ್ತೀವಪ್ಪ ಅಂದ್ರೆ ನಮ್ಮ ಮೈಂಡ್ ವರ್ಕ್ ಮಾಡ್ತಾ ಇರ್ತದೆ. ಮುಂದೆ ಹೇಗೆ ಬಿಡ್ಬೇಕು ಕಾಯಿಗಳನ್ನ, ಈ ರಾಜನನ್ನು ಕಟ್ಟಿ ಹಾಕೋದು ಹೇಗೆ, ಈ ಉಳಿದಂತಹ ರಾಜ ಮತ್ತು ರಾಣಿಯನ್ನು ಬಿಟ್ಟು ಉಳಿದಂತಹ ಏನ್ ಇರ್ತಾ ಇದಾವಲ್ಲ ಕಾಯಿಗಳು, ಅವನು ಹೊಡೆಯೋದು ಹೇಗೆ, ಎಲ್ಲ ವಿಚಾರ ಮಾಡ್ತಾ ಇರ್ತದೆ. ಕ್ಷಣ ಕ್ಷಣಕ್ಕೂ ವಿಚಾರ ಮಾಡ್ತಾ ಸಾಗುವಂತ ಆಟ ಯಾವ್ದಪ್ಪ ಅಂತಂದ್ರೆ ಈ ಚೆಸ್ ಆಟ ಅಂತ ಹೇಳ್ತೀವಿ. ಈ ಚೆಸ್ ಆಟಕ್ಕೆ ಹೆಸರುವಾಸಿ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಶ್ವನಾಥನ್ ಆನಂದ್. ಈ ಚೆಸ್ ಆಟಕ್ಕೆ ಜಗತ್ ಪ್ರಸಿದ್ಧಿ ಪಡೆದಂತ ವ್ಯಕ್ತಿ. ಯಾಕಪ್ಪ ಅಂದ್ರೆ 5 ಸಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿರುವಂತಹ ವ್ಯಕ್ತಿ ಅಂತ ಕರಿತೀವಿ. ಅದಕ್ಕೋಸ್ಕರ ಒಂದ್ ರೀತಿಯಾಗಿ ಈಸ್ ಒಂದು ಟೈಪ್ ಆಫ್ ಫಾದರ್ ಆಫ್ ಚೆಸ್ ಅಂತ ಹೇಳ್ಬೋದು. ಸೊ ಅಷ್ಟು ಏನಪ್ಪಾ ಅಂದ್ರೆ ಪ್ರಾವೀಣ್ಯತೆಯನ್ನು ಪಡೆದಿರುವಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ವಿಶ್ವನಾಥನ್ ಆನಂದ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ